ಸೂಸೈಡ್ ಮಾಡಿಕೊಂಡ ಜ್ಯೋತ್ಸ್ನಾಳಿಗೆ ಕಾಲೇಜು ಡೇಸ್ನಲ್ಲೇ ಲವ್ ಇತ್ತು. ಆದರೆ ಮನೆಯವರ ಬಲವಂತಕ್ಕೆ ವೆಂಕಟ ಜಗದೀಶ್ನನ್ನ ಮದುವೆಯಾಗಿದ್ಲು. ಮದುವೆ ಆದ್ರೂ ಕೂಡ ಆ ಚೆಲುವೆಯ ಚೆಲಾಟ ಮತ್ತೆ ಮತ್ತೆ ಮುಂದುವರೆದಿತ್ತು. ಅದೆಲ್ಲ ಪಾಪದ ಗಂಡನಿಗೆ ಗೊತ್ತೇ ಇರಲಿಲ್ಲ. ಈ ಕೇಸಲ್ಲಿ ಆಕೆಯ ಪ್ರಿಯಕರ ಕೂಡ ಅರೆಸ್ಟ್ ಆಗ್ತಾನೆ. ಅದು ಯಾಕೆ ಅಂತ ಹೇಳ್ತೀವಿ, ನೀವೇ ಕೇಳಿಸ್ಕೊಳ್ಳಿ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಿ ನಾರಾಯಣಪುರದ ತನ್ನ ಮನೆಯಲ್ಲಿ ಜ್ಯೋತ್ಸ್ನಾ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಈ ಕೇಸ್ನಲ್ಲಿ ಆರೋಪಿಯಾಗಿ ಅವಳ ಗಂಡ ವೆಂಕಟ ಜಗದೀಶ್ ಜೈಲು ಸೇರಿ ಆಚೆ ಬಂದು ಮುದ್ದಿನ ಹೆಂಡತಿಯ ಅಸಲಿ ಮುಖವನ್ನ ಬಟಾಬಯಲು ಮಾಡಿದ್ದಾಯ್ತು. ಅವಳ ಸಾವಿಗೆ ಕಾರಣ ಆಗಿದ್ದು ಅವಳು ಮಾಡಿಕೊಂಡ ತಪ್ಪೆ ಅಂತ 4,000 ಪುಟಗಳ ಸಾಕ್ಷ್ಯವನ್ನು ಅವನು ಕಲೆ ಹಾಕಿದ್ದ. ಅದು ಅವಳ ಲವ್ವಿ ಡವ್ವಿ ಅಂತಾನೂ ಸಾಕ್ಷ್ಯ ಕೊಟ್ಟಿದ್ದ. ಹೌದು, ಜ್ಯೋತ್ಸ್ನಾ ಮದುವೆಗೆ ಮುಂಚೆ ಹಾಗೂ ಮದುವೆ ಆದ್ಮೇಲೂ ಕೂಡ ಜ್ಯೋತ್ಸ್ನಾ ಇಟ್ಟುಕೊಂಡಿದ್ದ ಅವಳ ಹಳೆ ಲವ್ ಸ್ಟೋರಿ ಅವಳ ಪ್ರಾಣವನ್ನ ತೆಗೆದು ಬಿಟ್ಟಿತ್ತು. ಅಷ್ಟಕ್ಕೂ ಜ್ಯೋತ್ಸ್ನಾಳ ಹಳೆ ಲವರ್ ಬಾಯ್ ಹೆಸರು ಏನು ಗೊತ್ತಾ? ಆತನ ಹೆಸರು ಗಿರೀಶ್. ಜ್ಯೋತ್ಸ್ನಾ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಓದುವಾಗ್ಲೇ ಅವಳ ಸೀನಿಯರ್ ಆಗಿದ್ದ ಈ ಗಿರೀಶ್ನ ಜೊತೆ ಲವ್ ಅಲ್ಲಿ ಬಿದ್ದೋಗಿದ್ಲು. ಈಗಿನ ಕಾಲದ ಲವರ್ಸ್ ಕತೆ ಹೇಳಬೇಕಾ? ಮೈಮನ ಎರಡನ್ನು ಕೊಟ್ಬಿಟ್ಟಿರ್ತಾರೆ. ಅದೇ ತರ ಗಿರೀಶ್ ಹಾಗೂ ಜ್ಯೋತ್ಸ್ನಾ ಒಬ್ಬರಿಗೊಬ್ರು ಗಾಢವಾಗಿ ಪ್ರೀತಿ ಮಾಡ್ತಿದ್ರು. ಮದ್ವೆ ಕೂಡ ಮಾಡ್ಕೋಬೇಕು ಅಂತಿದ್ರು. ಆದ್ರೆ ಜ್ಯೋತ್ಸ್ನಾ ಮನೆಯಲ್ಲಿ ಆ ಮದುವೆಗೆ ಒಪ್ಪಿರ್ಲಿಲ್ಲ. ಅದೇ ಟೈಮಿಗೆ ಬಲವಂತವಾಗಿ ಜ್ಯೋತ್ಸ್ನಾಗೆ ಸಾಫ್ಟ್ವೇರ್ ಹುಡುಗ ವೆಂಕಟ್ ಜಗದೀಶ್ನ ಜೊತೆ ಮದ್ವೆ ಮಾಡಿಸ್ಬಿಟ್ರು. ಹಳೆ ಲವರ್ ಗಿರೀಶ್ ಪಟ್ನಾಯಕ್ನ ಮರೆಯೋಕೆ ಆಗದೆ ಇಕ್ಕಟ್ಟಿಗೆ ಸಿಕ್ಕಿ ಜಗದೀಶ್ ಜೊತೆ ಸಪ್ತಪದಿ ತುಳಿದಿದ್ಲು ಈ ಹುಡುಗಿ. ಒಳ್ಳೆಯ ಮನೆತನದ ಹುಡುಗಿ ಹೆಂಡತಿಯಾಗಿ ಸಿಕ್ಲು ಅಂತ ಸಾಫ್ಟ್ವೇರ್ ಹುಡುಗ ವೆಂಕಟ್ ಜಗದೀಶ್ ಖುಷಿ ಪಟ್ಟಿದ್ದ. ಆದ್ರೆ ಜ್ಯೋತ್ಸ್ನಾಳ ಮುದ್ದು ಮುಖಕ್ಕೆ ಮಾರಿ ಹೋಗಿದ್ದವನಿಗೆ ಅವಳ ಮನಸ್ಸಲ್ಲಿರೋ ಮರ್ಮವನ್ನ ತಿಳಿಯೋಕೆ ಆಗಿರ್ಲಿಲ್ಲ. ಅದನ್ನ ಗಂಡನಿಗೆ ಹೇಳಿದ್ರೆ ಮುಗೀತು ಕತೆ ಅನ್ನೋ ಭಯದಲ್ಲಿ ನಗ್ತಾ ಸೈಲೆಂಟ್ ಆಗೇ ಇದ್ಬಿಟ್ಟಿದ್ಲು. ಮದುವೆಯಾದ ಬಳಿಕ ಗಂಡ ಇಲ್ಲದ ಟೈಮಲ್ಲೂ ಫೋನ್ನಲ್ಲಿ ಅವರ ಹಳೆ ನೆನಪುಗಳನ್ನ ಮೆಲುಕು ಹಾಕ್ತಾ ಆ ಸಂಬಂಧವನ್ನ ಮುಂದುವರಿಸಿದ್ರು. ಈ ಟೈಮಿಗಾಗ್ಲೇ ಹಳೆ ಲವ್ವರ್ ಗಿರೀಶನಿಗೆ ಬೇರೊಂದು ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ. ಅದು ಈ ಜ್ಯೋತ್ಸ್ನಾಗೆ ಗೊತ್ತಿರೋದಿಲ್ಲ. ಆದ್ರೆ ಅದೇಗೋ ಇವರ ಚೆಲ್ಲಾಟ ಗಿರೀಶ್ ಪಟ್ನಾಯಕ್ ಮದ್ವೆ ಆಗೋ ಹುಡುಗಿಗೆ ಗೊತ್ತಾಗಿ ಹೋಗುತ್ತೆ. ಒಂದಿನ ಜ್ಯೋತ್ಸ್ನಾಗೆ ಫೋನ್ ಮಾಡಿದ್ದ ಆ ಹುಡುಗಿ ಬಾಯಿಗೆ ಬಂದಂತೆ ಬೈದಿರ್ತಾಳೆ. ಗಿರೀಶ್ ಆದ್ರೂ ಗಂಡಸು, ನೀನು ಹೆಣ್ಣು, ಮದ್ವೆ ಆದ್ಮೇಲೂ ನಿನಗೆ ಇದೆಲ್ಲ ಬೇಕಾ? ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಾಳೆ. ಜೊತೆಗೆ ಗಿರೀಶ್ ಮತ್ತು ನಾನು ಇಷ್ಟರಲ್ಲೇ ಮದುವೆ ಆಗ್ತಿದ್ದೀವಿ, ಮತ್ತೆ ಇನ್ನೊಂದು ಸಾರಿ ಗಿರೀಶ್ ತಂಟೆಗೆ ಬಂದ್ರೆ ಹುಷಾರ್ ಅಂತ ಆವಾಜ್ ಹಾಕಿ ಫೋನ್ ಕಟ್ ಮಾಡಿರ್ತಾಳೆ. ತನ್ನ ಹಳೆಯ ಲವರ್ಗೆ ಎಂಗೇಜ್ಮೆಂಟ್ ಆಗಿರೋದು ಜ್ಯೋತ್ಸ್ನಾಗೆ ಗೊತ್ತಿರ್ಲೇ ಇಲ್ಲ. ಸೊ ಅಳ್ತಾ ಕೋಪದಿಂದ ಗಿರೀಶ್ಗೆ ಫೋನ್ ಮಾಡಿದಾಗ, ಆಗಿದ್ದೇನೋ ಆಗೋಯ್ತು, ನಿನಗೂ ಮದ್ವೆ ಆಗಿದೆ, ಗಂಡ ಕೂಡ ಒಳ್ಳೆಯವನು, ಸೈಲೆಂಟ್ ಆಗಿ ಸಂಸಾರ ಮಾಡ್ಕೊಂಡು ಇದ್ಬಿಡು, ನಾನು ಕೂಡ ಮದ್ವೆ ಆಗ್ತೀನಿ, ನನ್ನನ್ನ ಬಿಟ್ಬಿಡು ಅಂತ ಹೇಳಿರ್ತಾನೆ. ಅದೇ ಕ್ಷಣ ಸಾವಿನ ನಿರ್ಧಾರಕ್ಕೆ ಬಂದು ಬಿಡ್ತಾಳೆ ಜ್ಯೋತ್ಸ್ನಾ. ಆಗ ಫ್ಯಾನಿಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಳೆ. ಆದ್ರೆ ಸಾಯೋದಕ್ಕೂ ಮೊದಲು ಜ್ಯೋತ್ಸ್ನಾಗೆ ತನ್ನ ಹಳೆಯ ಲವರ್ ಜೊತೆಗಿರೋ ಸಂಬಂಧವಾಗ್ಲಿ ಅಥವಾ ಗಂಡನ ಅಮಾಯಕತೆಯನ್ನಾಗ್ಲಿ ಹೇಳಿಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅದೇ ಕಾರಣಕ್ಕೆ ಎಲ್ಲಾ ಸಾಕ್ಷ್ಯಗಳನ್ನ ಡಿಲೀಟ್ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ದೇವರಂತ ಗಂಡನ ಮೇಲೆ ಆರೋಪ ಬರಬಾರ್ದು ಅಂತ ನನಗೆ ಹೃದಯದ ನೋವಿದೆ, ಆ ನೋವನ್ನ ವಾಸಿ ಮಾಡೋಕೆ ಎಷ್ಟು ಹಣ ಸುರಿದ್ರೂ ಪ್ರಯೋಜನ ಇಲ್ಲ ಅಂತ ಮೆಸೇಜ್ ಮಾಡಿ ಸಾವಿನ ದಾರಿ ಹಿಡಿದಿರ್ತಾಳೆ ಜ್ಯೋತ್ಸ್ನಾ. ಅವಳ ಮೆಸೇಜ್ನ ಅರ್ಥ ಇಷ್ಟೇ: ಹೃದಯದ ನೋವು ಅಂದ್ರೆ
ಅವಳ ಹಳೆ ಲವ್ ಫೇಲ್ಯೂರ್ ಅಂತ. ಆದ್ರೆ ಮೊದಲೇ ಸಾಫ್ಟ್ವೇರ್ ಟೆಕ್ಕಿಯಾಗಿದ್ದ ವೆಂಕಟ್ ಜಗದೀಶ್ ಡಿಲೀಟ್ ಆಗಿದ್ದ ಸಾಕ್ಷ್ಯಗಳನ್ನ ಹೇಗೋ ಸಂಪಾದನೆ ಮಾಡಿ ಸಾವಿರಾರು ಪುಟಗಟ್ಟಲೆ ಸಾವಿನ ಸತ್ಯವನ್ನ ಪೊಲೀಸರ ಮುಂದಿಟ್ಟಿದ್ದ. ಇದನ್ನ ಕಂಡ ಪೊಲೀಸರು ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲು ಮಾಡಿಕೊಂಡು ಜ್ಯೋತ್ಸ್ನಾಳ ಹಳೆ ಲವ್ವರ್ ಗಿರೀಶನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಹೆಂಡತಿಯ ಸಾವಿನಿಂದಾಗಿ ಯಾವ ತಪ್ಪು ಮಾಡದ ಈ ಸಾಫ್ಟ್ವೇರ್ ಟೆಕ್ಕಿ ವೆಂಕಟ್ ಜಗದೀಶ್ ಜೈಲು ಪಾಲಾಗಿ ನಂತರ ಅವನು ಮಾಡಿದ ಪತ್ತೇದಾರಿ ಕೆಲಸವನ್ನ ಬಹುಶಃ ಆ ಪರಿಸ್ಥಿತಿಯಲ್ಲಿ ಯಾರು ಕೂಡ ಮಾಡಿರೋ ಉದಾಹರಣೆಯೇ ಇಲ್ಲ. ಇಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಸಾವಿನ ಕಥೆಯಲ್ಲಿ ಕೆಲವು ಬಾರಿ ಅಮಾಯಕ ಹುಡುಗರಿಗೂ ಕೂಡ ಇದೇ ಪರಿಸ್ಥಿತಿ ಬಂದಿರುತ್ತೆ. ತಪ್ಪು ಮಾಡಿಲ್ಲ ಅಂತ ಇರೋರಿಗೆ ಈ ಸಾಫ್ಟ್ವೇರ್ ವೆಂಕಟ್ ಜಗದೀಶ್ ಮಾದರಿ ಅಂದ್ರೆ ತಪ್ಪೇನಿಲ್ಲ. ನಿಜಕ್ಕೂ ಇದೊಂದು ವಿಶೇಷ ಮತ್ತು ವಿಚಿತ್ರ ಪ್ರಕರಣ. ಯಾವುದಕ್ಕೂ ಪೋಷಕರು ತಮ್ಮ ಮಗಳು ಸಾವನ್ನಪ್ಪಿದ್ಲು ಅಂದಾಕ್ಷಣ ಅವಳ ಸಾವಿಗೆ ಪತಿನೇ ಕಾರಣ, ಪತಿಯ ಮನೆಯವರೇ ಕಾರಣ ಅನ್ನೋದು ತಪ್ಪು. ಪ್ರತ್ಯಕ್ಷವಾಗಿ ನೋಡಿದರೂ ಪರಿಶೀಲಿಸಿ ನೋಡು ಅನ್ನೋ ಹಾಗೆ ತಾಳ್ಮೆಯಿಂದ ಘಟನೆಯ ಹಿಂದಿನ ಸತ್ಯವನ್ನ ತಿಳಿದುಕೊಳ್ಳಲು ಪ್ರಯತ್ನ ಪಡಬೇಕು. ಇಲ್ದಿದ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯುತ್ತಲೇ ಇರುತ್ತವೆ. ಏನೇ ಆಗ್ಲಿ, ಬುದ್ಧಿವಂತ ಐಐಟಿ ಟಾಪರ್ ವೆಂಕಟ ಜಗದೀಶ್ ಮಾತ್ರ ಗ್ರೇಟ್. ತನ್ನನ್ನ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ. ಇದೇ ಇವತ್ತಿನ ಸ್ಕೆಚ್. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.